ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೈಟ್ ಅವೇ ಮೊದಲನೇ ಅಪ್ಡೇಟ್ಗೆ. ಯಾವ್ದು ಹೇಳ್ದಂಗೆ ಗಂಭೀರಣ್ಣ ಸಿಕ್ಕಾಬಿಟ್ರೆ ರೊಚ್ಚಿಗೆದು ಕೊಟ್ಟಿದ್ದಾರೆ ಒಂದು ಸ್ಟೇಟ್ಮೆಂಟ್ನ. ಕ್ವಶನ್ಗಳು ಬಂದಾಗ ಅವ್ರ ಹತ್ರ. ಸೊ ಅವ್ರು ಹೇಳಿರೋದು ಇಷ್ಟನೇ, 15ನೇ ತಾರೀಕು ಬಾಗುರು ನೀನು, ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತೀವೋ ಫಸ್ಟ್ ಬೌಲಿಂಗ್ ಮಾಡ್ತೀವೋ ನೀವು ಕೇಳ್ತಿರಲ್ಲ ಕ್ವಶನ್ಗಳಿಗೆ, 15ನೇ ತಾರೀಕು ನಾವು ಅದಕ್ಕೆ ಉತ್ತರನ ಕೊಡ್ತೀವಿ. ವಿ ವಿಲ್ ಬಿ ಫುಲ್ಲಿ ಪ್ರಿಪೇರ್ಡ್ ಅಂತ. ಅಂದ್ರೆ ಇವಾಗೆಲ್ಲ ಅವ್ರಿಗೆ ಪಾಪ ಫುಲ್ಲು ಟ್ರೋಲು ರೋಸ್ಟು ಎಲ್ಲ ಮಾಡ್ತಾ ಇದ್ದಾರೆ ಗಂಭೀರಣ್ಣಿಗೆ. ನಿನ್ನಿಂದ ಟೀಮ್ ಉಣ್ಕೊಂಡೋಯ್ತು, ಹಂಗಾಯ್ತು ಹಿಂಗಾಯ್ತು ಅದಾಯ್ತು ಇದಾಯ್ತು ಅಂತೆಲ್ಲ. 15ನೇ ತಾರೀಕು ಬೆಳಗ್ಗಿನ ಬನ್ನಿ ನೀವು, ನಾವು ಹೆಂಗ್ ಕೊಡ್ತೀವಿ ಅಂತಂದ್ರೆ ಸೈಕ ಕೊಡ್ತೀವಿ. ಅಂದ್ರೆ 15ನೇ ತಾರೀಕೆ ಸ್ಟಾರ್ಟ್ ಆಗ್ತಿರೋದು ಮೊದಲನೇ ಟೆಸ್ಟ್ ಮ್ಯಾಚು. ಸೊ ನಾವು ಮ್ಯಾಚಲ್ಲಿ ಉತ್ತರ ಕೊಡ್ತೀವಿ. ನಾವು ಇಲ್ಲಿ ಬಾಯಲ್ಲಿ ಸುಮ್ಮನೆ ಮಾತಾಡಿ ಅದು ಇದೆಲ್ಲ ಮಾತಾಡಿ ಪ್ರಯೋಜನ ಇಲ್ಲ. ನಾವು ಮ್ಯಾಚಲ್ಲಿ ಉತ್ತರ ಕೊಡ್ತೀವಿ, ಹೆಂಗೆ ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀವಿ, ಹೆಂಗೆ ನನ್ನ ಕೋಚಿಂಗ್ ಪೀರಿಯಡ್ ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋದು ತೋರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಅದೇನ್ ಮಾಡ್ತಾರೆ ಅಂತ. ಅಪ್ಡೇಟ್ ಬಂದ್ಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಇಂಪ್ಯಾಕ್ಟ್ ಪ್ಲೇಯರ್ ನ 2027 IPL ಇಂದ ಕಿತ್ತಾಕ್ತಾರೆ ಅನ್ನೋ ತರ ಅಪ್ಡೇಟ್ ಗಳೆಲ್ಲ ಮುಂಚೆ ಬಂದಿತ್ತು. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ನ 2027 IPL ಗೆ ರಿಟೈನ್ ಮಾಡ್ಕೊಂತಾರೆ ಅಂತೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಯಾವುದೇ ಚೇಂಜಸ್ ಇರೋದಿಲ್ವಂತೆ. ಅಂದ್ರೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನು ಅಂತಂದ್ರೆ BCCI ಅಫಿಷಿಯಲ್ಸ್, ಅಂದ್ರೆ ಇದು ಅಫಿಷಿಯಲ್ ಆಗಿ ಪಕ್ಕ ಖಚಿತ ಆಗೋಗ್ಬಿಡಿದೆ ಅಂತಲ್ಲ. ಸೊ ಒಂದು ಸ್ಟೇಟ್ಮೆಂಟ್ ಅಫಿಷಿಯಲ್ಸ್ ಇಂದ ಬಂದಿದೆ. ಅದೇನು ಅಂತಂದ್ರೆ ಹೈ ಸ್ಕೋರಿಂಗ್ ಮ್ಯಾಚ್ಗಳೆಲ್ಲ ಆಗ್ತಿರೋದು ಫ್ಲಾಟ್ ಪಿಚ್ಗಳಿಂದ. ಸೊ ಪಿಚ್ಗಳ ವಿಚಾರದಲ್ಲಿ ನಾವು ಹಂಗೆ ಮಾಡ್ಬೋದು, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಇಂದ ಹೈ ಸ್ಕೋರಿಂಗ್ ಆಗ್ತಾ ಇದಾವೆ ಅದು ಇದು ಅಂತೆಲ್ಲ ಏನು ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದರಿಂದ ಇಂಪ್ಯಾಕ್ಟ್ ಪ್ಲೇಯರ್ 2027ಗೂ ಕೂಡ ಕ್ಯಾರಿ ಆಗುತ್ತೆ. ಮೆಗಾ ಆಕ್ಷನ್ ಏನಾದ್ರು ಚೇಂಜ್ ಆಗ್ಬೋದಾ, ಕಿತ್ತಾಕ್ಬೋದಾ ಅಂತ ಒಂದು ಡೌಟ್ ಅಷ್ಟೇ. ನೋಡುವ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಇದು ಆಲ್ಮೋಸ್ಟ್ ಬಹುತೇಕವಾಗಿ ಖಚಿತವಾಗಿರುವಂತದ್ದು. ಸನ್ರೈಸರ್ಸ್ ಹೈದರಾಬಾದಿಗೆ ಇಶಾನ್ ಕಿಶನ್ ಅವರು 2027 IPL ಅಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಏನಕ್ಕೆ ಅಂದ್ರೆ ಪ್ಯಾಟ್ ಕಮಿನ್ಸ್ ಅವರು ಆಲ್ಮೋಸ್ಟ್ ಇದು ಮುಂಚೆನೆ ಗೊತ್ತಿದ್ದು, IPL ಮುಗಿತಾ ಇದ್ದಂಗೆ ಒಂದು ರೇಂಜಿಗೆ ಇಂಟಿಮೇಷನ್ ಸಿಕ್ಕಿತ್ತು, ಪ್ಯಾಟ್ ಕಮಿನ್ಸ್ ಅವರು 2027 IPL ನ ಆಡೋದಿಲ್ಲ ಅಂತ. ಸೊ ಅವರೇ ಹೇಳಿದ್ರು ನೋಡೋಣ ಅಂತ ಹೇಳಿದ್ರು, 2027 IPL ಆಡ್ತೀನೋ ಆಡೋದಿಲ್ಲೋ ನೋಡೋಣ ಅಂತ. ಸೊ ಅವರು ಪಕ್ಕ ಖಚಿತವಾಗಿ ನಾನು ಆಡ್ತೀನಿ ಅಂತ ಕೂಡ ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಟ್ಟಿರಲಿಲ್ಲ. ಸೊ ಈಗ ಬರ್ತಿರೋ ಅಪ್ಡೇಟ್ ಏನು ಅಂದರೆ ಇಶಾನ್ ಕಿಶನ್ ನೋಡ್ತಾ ಇದ್ದೆ ಕ್ಯಾಪ್ಟನ್ ಆಗಿ ಅಂತ SRH ಕಡೆಯಿಂದ ಬರ್ತಿದೆ ಅಪ್ಡೇಟು. ಸೊ ಇನ್ನೇನಲ್ಲಿ ಆಬ್ವಿಯಸ್ಲಿ ಒಂದು ಅರ್ಧ ಸೀಸನ್ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಅಲ್ಲಿ. ಇಶಾನ್ ಕಿಶನ್ ಚೆನ್ನಾಗೂ ಕೂಡ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಸೊ ಅದರಿಂದ ಪ್ಲೇಯರು ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ಇನ್ನು ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋದು ಇನ್ಯಾರಿಗೆ ಕೊಡ್ತಾರೆ? ಸನ್ರೈಸರ್ಸ್ ಅವ್ರಿಗೆ ಕೊಡಬೇಕು. ಅಪ್ಡೇಟ್ ನಂಬರ್ 4, ಅಜಿಂಕ್ಯ ರಹಾನೆ ಅವರು ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಅಂಡ್ ರವಿ ಶಾಸ್ತ್ರಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಮತ್ತೆ ರವಿ ಶಾಸ್ತ್ರಿ ಅವರ ಪೀರಿಯಡ್ ಅಲ್ಲಿ ಇಂಡಿಯನ್ ಟೀಮ್ ಹೆಂಗಾಯ್ತು ಅಂತಂದ್ರೆ ಒಂಥರ ಕಂಪ್ಲೀಟ್ ಟ್ರಾನ್ಸಿಷನ್ ಆಗೋಗ್ಬಿಡ್ತು. ಅವರ ಕ್ಯಾಪ್ಟನ್ಸಿ ಇವರ ಕೋಚಿಂಗು ಎರಡು ಸೇರ್ಕೊಂಡು ಹೆಂಗಾಯ್ತು ಅಂದ್ರೆ ಒಂಥರ ಕಂಡು ಕೇಳದಿರೋ ಥರ ಅರಿಯದಿರೋ ಥರ ಬೆಳೆದು ಬಿಡ್ತು ಇಂಡಿಯನ್ ಕ್ರಿಕೆಟು. ಸೊ ಅಲ್ಲಿ ಬೆಳೆದಿರೋದು ಇಲ್ಲೂ ಕೂಡ ಇವಾಗಲೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಅಂತ ಇವರ ಅಭಿಪ್ರಾಯ. ಅಂಡ್ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿಲಿ ಇವರು ಆಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ರಂತೆ, ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ. ಅಂಡ್ ಬ್ಯಾಟಿಂಗ್ ಕೂಡ ಆಡೋದಕ್ಕೆ ಇಷ್ಟಪಡ್ತಾರೆ. ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡೋದಕ್ಕೆ ವಿರಾಟ್ ಕೊಹ್ಲಿ ಜೊತೆ ಇಷ್ಟ ಅಂತ. ಯಾಕಂದ್ರೆ ಅವರ ಅಗ್ರೆಸಿವ್ ಒಂದು ಇದಿದೆಯಲ್ಲ, ಸೊ ಅವ್ರದ್ದು ಅಗ್ರೆಸಿವ್ ಫ್ಲೋ, ಇವ್ರದ್ದು ಕಾಮ್ ಫ್ಲೋ. ಸೊ ಇಬ್ರದ್ದು ಸೇರ್ಕೊಂತ ಅಂದ್ರೆ ಒಂಥರ ಫೈರ್ ಅಂಡ್ ಐಸ್ ಕಾಂಬಿನೇಷನ್ ಏನಿದೆ. ಸೊ ಈ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಗ್ರೌಂಡ್ ಅಲ್ಲಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಇವಾಗ ಜಾಸ್ ಬಟ್ಲರ್ ಲೀಡಿಂಗ್ ರನ್ ಸ್ಕೋರರ್. ಯಾಕಂದ್ರೆ ಅಷ್ಟು ನಂಬರ್ ಆಫ್ ಮ್ಯಾಚ್ ಆಡಿದ್ದಾರೆ, ಅಷ್ಟು ನಂಬರ್ ಆಫ್ ರನ್ಸ್ ನ ಹೊಡೆದು ಚಚ್ಚಿ ಬಿಸಾಕಿದ್ದಾರೆ. T20s ಅಂತ ಬಂದಾಗ ಅದು ಡೊಮ್ಯಾಸ್ಟಿಕ್ ಮ್ಯಾಚು, IPL ಮ್ಯಾಚು, ಆ ಲೀಗು ಈ ಲೀಗು ಇರಬರ ಲೀಗ್ಗಳನ್ನೆಲ್ಲ ಆಡ್ಕೊಂಡು ಜೊತೆಗೆ ಇಂಗ್ಲೆಂಡ್ ಕೂಡ ಇನ್ನೂ ಆಕ್ಟಿವ್ ಆಗಿ ಆಡ್ತಾ ಇದ್ದಾರೆ. ಸೊ ಅಷ್ಟಿಲ್ದಂಗೆ ಎಷ್ಟು ರನ್ ಸ್ಕೋರ್ ಮಾಡೋಕ್ಕಾಗತ್ತಾ? ಸೊ ಅಷ್ಟು ಮ್ಯಾಚ್ ನ ಆಡಿದ್ರೆ ಅಷ್ಟು ರನ್ಸ್ ನ ಹೊಡೆದಿದ್ದಾರೆ. ಪೊಲಾರ್ಡ್ ಅವರ ರೆಕಾರ್ಡ್ ಬ್ರೇಕ್ ಆಯಿತು, ಗೇಲ್ ಅವರ ರೆಕಾರ್ಡ್ ಕೂಡ ಬ್ರೇಕ್ ಆಗ್ಬಿಟ್ಟು ಮುಂದೆ ಗಿಡ ನುಗ್ಗಿದ್ದಾರೆ ಇವಾಗ T20s ಅಂತ ಬಂದಾಗ. ಅಂಡ್ ಇವರು ಇಂಥ ಒಬ್ಬ ಲೆಜೆಂಡ್ ಆಬ್ವಿಯಸ್ಲಿ ಜಾಸ್ ಬಟ್ಲರ್ ಇಸ್ ಲೆಜೆಂಡ್ T20 ಅಂತ ಬಂದಾಗ. ಯಾಕಂದ್ರೆ ಅಷ್ಟು ಆಡ್ಬಿಟ್ಟಿದ್ರೆ T20. ಇವರು ಹೇಳ್ತಾ ಇದ್ದಾರೆ, ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ನನ್ನ ರೆಕಾರ್ಡ್ನ ಯಾರಾದ್ರೂ ಬ್ರೇಕ್ ಮಾಡ್ಬೋದು ಅನ್ನೋ ಥರ ಇದೆ ಅಂತ. ಅಂದ್ರೆ T20s ಅಲ್ಲಿ ಅದು ವೈಭವ್ ಸೂರ್ಯವಂಶಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ಪಕ್ಕಾ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಎಲಿವೇಶನ್ ಅಂತೂ ಕೊಟ್ಬಿಟ್ಟಿದ್ದಾರೆ ಇವಾಗಲೇ. ಜಾಸ್ ಬಟ್ಲರ್ ಅಷ್ಟು ವರ್ಷ ಆಡಿರೋವಂಥವ್ರು ವೈಭವ್ಗೆ ಎಲಿವೇಶನ್ ಕೊಡಿದ್ರೆ ಅದನ್ನ ಫುಲ್ಫಿಲ್ ಮಾಡಬೇಕಾಗಿರೋದು ಅಥವಾ ಉದ್ರಕೊಂಡು ಹೋಗ್ಬೇಕಾಗಿರೋದು ಇವ್ರ ಕೈಗೆ ಬಿಟ್ಟಿದ್ದು, ವೈಭವ್ ಸೂರ್ಯವಂಶಿಗೆ ಬಿಟ್ಟಿದ್ದು. ನೋಡೋಣ ಏನ್ ಮಾಡ್ತಾರೆ ವೈಭವ್ ಅಂತ. ಅಪ್ಡೇಟ್ ನಂಬರ್ 6, KKR ಇಂದ ಬರ್ತಾ ಇದೆ ಅಪ್ಡೇಟ್ ಮಗ. KKR ಗೆ ರೆಡಿ ಆಗ್ತಾ ಇದ್ರಂತೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿನ ಸ್ವೀಕಾರ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಆಫರ್ಗಳನ್ನ ಇಟ್ಟಿದ್ರಂತೆ KKR ಅವರು. CSK ಕೂಡ ಇಟ್ಟಿದ್ದಾರೆ, KKR ಕೂಡ ಇಟ್ಟಿದ್ದಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಇಟ್ಟಿದ್ದಾರೆ. ಸೊ ಈ 3 ಫ್ರಾಂಚೈಸಿಗಳು ಕೂಡ ಇಟ್ಟಿದ್ದಾರೆ ಇವರಿಗೆ ಆಫರ್. ಇನ್ನ ಬೇರೆ ಬೇರೆ ಕಡೆಯಿಂದನೂ ಕೂಡ ಆಫರ್ಗಳು ಬಂದಿವೆ, LSG ಕಡೆಯಿಂದನೂ ಕೂಡ ಆಫರ್ ಬಂದಿದೆ ಅಂತ ನಾವು ಕೇಳಪಟ್ವಿ. ಬಟ್ KKR ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅನ್ನೋ ಥರ ಅಪ್ಡೇಟ್ ಬರ್ತದೆ. ಸಿಕ್ಕಾಪಟ್ಟೆ ಆಫರ್ ಇಟ್ಟಿರಂತೆ, ಆಲ್ಮೋಸ್ಟ್ 30 ಕೋಟಿ ಆಫರ್ನ ಇಟ್ಬಿಟ್ಟಿದ್ರಂತೆ ಅನ್ಅಫಿಷಿಯಲ್ ಆಗಿ. ಬಟ್ ಕ್ಲಾರಿಟಿ ಅಂತೂ ಕೊಟ್ಟಿಲ್ಲ. ಮುಂಬೈ ಇಂಡಿಯನ್ಸ್ ಇನ್ನ ಹೇಳಿಲ್ಲ ನಮಗೆ, ಅಂದ್ರೆ ಯಾರಿಗೂ ಕೂಡ ಹೇಳಿಲ್ಲ. ಅವರು ಏನಂತ ಡಿಕ್ಲೇರ್ ಮಾಡ್ಕೊಂಡ್ರು ಅಂತಂದ್ರೆ ನಮ್ದು ಹಾರ್ದಿಕ್ ಪಾಂಡ್ಯ ಟ್ರೇಡ್ ರಿಲೇಟೆಡ್ ನಾವೇನು ಹೇಳೋದಿಲ್ಲ ನಿಮಗೆ, ಯಾರು ಬಂದಿಲ್ಲ ನಮ್ಮ ಹತ್ರ, ಯಾರು ಕೇಳಿಲ್ಲ ನಮ್ಮ ಹತ್ರ ಅನ್ನೋ ಥರನೇ ಅವ್ರು ಹೇಳ್ಬಿಟ್ರು. ಯಾಕಂದ್ರೆ ಹೇಳಲ್ಲ, ಯಾರು ಹೇಳ್ತಾರೆ? ಮುಂಬೈ ಇಂಡಿಯನ್ಸ್ ಹೋಗ್ಬಿಟ್ಟು ಕೇಳಿದ್ರೆ ಟ್ರೇಡ್ ಮಾಡ್ಕೊಂತಿದ್ದೀರಾ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ? ಹೇಳೋದಿಲ್ಲ, ಅವರು ಅಫಿಷಿಯಲ್ ಆಗಿ ಹೇಳೋದಿಲ್ಲ.
ಟ್ರೇಡ್ ಆದಮೇಲೆ ಅವ್ರು ಅಫಿಷಿಯಲ್ ಆಗಿ ಹೇಳೋದು. ಸೊ ಈಗ ಬರ್ತಿರೋ ಅಪ್ಡೇಟ್ ಇದು, KKR ಅಪ್ರೋಚ್ ಮಾಡಿದಂತೆ ಮುಂಬೈ ಇಂಡಿಯನ್ಸ್ಗೆ ನಮಗೆ ಬೇಕೇ ಬೇಕು, ನಾವು ಎಷ್ಟು ಕೊಡೋದಕ್ಕೆ ಬೇಕಾದ್ರೆ ರೆಡಿ ಇದೀವಿ ಹಾರ್ದಿಕ್ ಪಾಂಡ್ಯಗೋಸ್ಕರ, ಇಂಥ ಒಬ್ಬ ಆಲ್ರೌಂಡರ್ನ ಅವಶ್ಯಕತೆ ನಮಗಿದೆ ಅಂತ. ಹೌದು, ಅವಶ್ಯಕತೆ ಸಿಕ್ಕಾಪಟ್ಟಿದೆ. ಆ್ಯಂಡ್ ಕ್ಯಾಪ್ಟನ್ ಅವಶ್ಯಕತೆ ಮೇನ್ ಆಗಿ ಅವ್ರಿಗೆ ಮುಖ್ಯವಾಗಿದೆ. CSKಗೂ ಅಷ್ಟೇನಾಗಿಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಅಷ್ಟೇನಾಗಿಲ್ಲ ಕ್ಯಾಪ್ಟನ್ ಅವಶ್ಯಕತೆ. KKRಗಂತೂ ಸಿವಿಯರ್ ಆಗಿದೆ. ಅಪ್ಡೇಟ್ ನಂಬರ್ 7, ಸ್ಕ್ವಾಡ್ ಅನೌನ್ಸ್ ಆಗಿದೆ. 11 ಯಾವ ಥರ ಫ್ರೇಮ್ ಮಾಡ್ಕೊಂಡ್ ಬರ್ತಾರೋ ಗೊತ್ತಿಲ್ಲ. 11 ಅಲ್ಲಿ ಎಲ್ಲರೂ ಆಡ್ಬೋದು, ಇರೋ ಬರೋರೆಲ್ಲ. ಸೊ ಈಗ ಬರ್ತಿರೋಂಥ ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ, ಕುಶಾಲ್ ಮೆಂಡಿಸ್ ಅವರಿಗೆ ಇಂಜುರಿ ಆಗಿತ್ತಲ್ಲ. ಸೊ ಆ ಇಂಜುರಿ ಸ್ವಲ್ಪ ಮಟ್ಟಿಗೆ ಸಿವಿಯರ್ ಆಗಿರೋದ್ರಿಂದ ಸೊ ಅವರು ಫಸ್ಟ್ ಟೆಸ್ಟ್ ಮ್ಯಾಚ್ನ ಮಿಸ್ ಮಾಡ್ಕೊಳ್ಳುವಂಥ ಪಾಸಿಬಿಲಿಟಿ ಕಾಣಿಸ್ತಿದೆ. ಆ್ಯಂಡ್ ಅವರ ಹೆಸರು ಇಲ್ಲಿ ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಇಲ್ಲ. ನಾಳೆಯಿಂದ ಸ್ಟಾರ್ಟ್ ಆಗ್ತಿರುವಂಥ ಪ್ರಾಕ್ಟೀಸ್ ಮ್ಯಾಚು. ನಿಸಾಂಕ ಇದ್ದಾರೆ, ರವಿಂದು, ಪಸೀದು, ಆಮೇಲೆ ಪವನ್ ಇದ್ದಾರೆ, ಆಮೇಲೆ ವಿಕ್ರಮಸಿಂಘೆ ಅವರಿದ್ದಾರೆ, ಸೋನಾಲ್, ಆಮೇಲೆ ಎಲ್ಲ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸ್ವಲ್ಪ ಹೊಸಬರೆಲ್ಲ ಹೆಸರುಗಳೆಲ್ಲ ಆ್ಯಡ್ ಆನ್ ಆಗಿದ್ದಾವೆ. ಮೆಂಡಿಸು, ಕೇಸಾರ, ಆಮೇಲೆ ತುಲುನುಮ್, ಏನೋ ಲಹೀರು ಕುಮಾರ, ನಿಪುನ್, ಏನೋ ಸ್ವಲ್ಪ ಹೊಸ ಹೊಸ ಹೆಸರುಗಳೆಲ್ಲ ಆ್ಯಡ್ ಆನ್ ಆಗಿದ್ದಾವೆ. ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಿದೆ ಅವರ ಟೀಮ್ ನೋಡ್ತು ಅಂತಂದರೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಂತ. ಸೊ ಇದು ಜಸ್ಟ್ ಪ್ರಾಕ್ಟೀಸ್ ಆಗಿರುತ್ತೆ, ಏನೊಂದು ಸೀರಿಯಸ್ ಮ್ಯಾಚ್ ಏನಲ್ಲ, ಫ್ರೆಂಡ್ಲಿ ಮ್ಯಾಚ್ ಆಗಿರುತ್ತೆ. ಇದರಲ್ಲಿ ಗೆಲುವು ಸೋಲುವು ಅನ್ನೋದೆಲ್ಲ ಏನಿರೋದಿಲ್ಲ, ಜಸ್ಟ್ ಏನು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಡೇಟ್ ನಂಬರ್ 8, ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಮುಂಬೈ ಇಂಡಿಯನ್ಸಿಗೆ ಹೇಳಿದರೆ, ಆಕಾಶ್ ಚೋಪ್ರಾ ಅವರು ಒಂದು ಕಿವಿ ಮಾತನ್ನ ಹೇಳಿದರೆ, ಮುಂಬೈ ಇಂಡಿಯನ್ಸ್ ಈ ಥರ ಮಾಡ್ರಿ, ಇವರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಜಾಸ್ತಿ ಅಂತ. ಹಾರ್ದಿಕ್ ಪಾಂಡ್ಯ ಹೋಗ್ತಾರೆ ಅಂತಂದರೆ ಹೋಗ್ಲಿ, ಲೆಟ್ ಹಿಮ್ ಗೋ, ಕಳಿಸ್ರಿ ಹಾರ್ದಿಕ್ ಪಾಂಡ್ಯನ, ಏನಲ್ಲೇ ದುಡ್ಡು ಇವರಲ್ಲ, ಕಳಿಸ್ರಿ ಹಾರ್ದಿಕ್ ಪಾಂಡ್ಯ ಹೋಗ್ಲಿ ಬೇರೆ ಟೀಮ್ಗೆ ಅವಶ್ಯಕತೆ ಇದೆ. ನಿಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಮುಂಬೈ ಇಂಡಿಯನ್ಸ್ಗೆ. ನಿಮ್ಮಲ್ಲಿ ಆಲ್ರೆಡಿ ಕ್ಯಾಪ್ಟನ್ಸ್ನ ನಿಭಾಯಿಸುವಂಥ ಎಲ್ಲ ಸಾಕಷ್ಟು ಪ್ಲೇಯರ್ಸ್ಗಳು ಇದ್ದಾರೆ ನಿಮಗೆ. ರೋಹಿತ್ ಶರ್ಮಾ ಇದ್ದಾರೆ, 3 ಆಪ್ಷನ್ ಇದೆ ನಿಮಗೆ. ರೋಹಿತ್ ಶರ್ಮಾ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಜೊತೆಗೆ ತಿಲಕ್ ವರ್ಮಾ ಇದ್ದಾರೆ. ಸೊ 3 ಆಪ್ಷನ್ಸ್ ಇಟ್ಕೊಂಡು ನೀವು ಏನಕ್ಕೆ ಒಳ್ಳೆ ನೀವು ಹಿಂಗೆ ಆಡ್ತೀರಾ ನೀವು ಅಂದರೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅವ್ರು ಹೋಗ್ಬಿಟ್ಟು, ಇಲ್ಲ ನಮಗೆ ಟ್ರೇಡಿಂಗ್ ಆಗ್ತಾ ಇದೆ, ಹಂಗೆ ಬರ್ತಾ ಇದೆ ಆಫರ್ ಅಂತೆಲ್ಲ ಎಲ್ಲೂ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಇವ್ರು ಹೇಳ್ತಾ ಇದ್ದಾರೆ. ಟ್ರೇಡ್ ರೂಮರ್ಸ್ ಕೂಡ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಅದನ್ನೆಲ್ಲ ಕೇಳ್ಬಿಟ್ಟು ಹೇಳಿರು ಅಂಥದ್ದು ಇವರು ಅಷ್ಟೇ. ಹೋಗ್ಲಿ ಬಿಡು ಅಂತ ಹೇಳ್ತಾ ಇದ್ದಾರೆ. ಬಟ್ ರೋಹಿತ್ ಶರ್ಮಾ ಇವ್ರಿಗೆ ಕ್ಯಾಪ್ಟನ್ ಆಗಬೇಕಂತೆ. ರೋಹಿತ್ ಶರ್ಮಾ ಮೈನ್ ಫೋಕಸ್ ನನಗೆ. ಒಬ್ಬಿಯಸ್ಲಿ ನೆಕ್ಸ್ಟ್ ಮೆಗಾ ಆಕ್ಷನ್ ಕೂಡ ಖಂಡಿತ ರೋಹಿತ್ ಶರ್ಮಾ 100% ರಿಟರ್ನ್ ಮಾಡ್ಕೊಳ್ಳೇಬಹುದು. ನೆಕ್ಸ್ಟ್ ವರ್ಷ ಅಂತೂ 100% ರಿಟರ್ನ್ ಮಾಡ್ಕೊಂತಾರೆ. ಹೆಂಗಿದ್ರು ಇರ್ತಾರಲ್ಲ. ಆ್ಯಂಡ್ ಕೊಡಿ ನೀವು ಕ್ಯಾಪ್ಟನ್ಸಿನ. ರೋಹಿತ್ ಶರ್ಮಾನ ನೀವು ಏನು ಇಲ್ದಂಗೆ ತಗಾಕ್ಬಿಟ್ರಿ, ಕ್ಯಾಪ್ಟನ್ಸಿನ ಅವ್ರ ಕೆಪಾಬಿಲಿಟಿ ಗೊತ್ತಿಲ್ದಂಗೆ ತಗಾಕ್ಬಿಟ್ರಿ. ಆ್ಯಂಡ್ ಇನ್ನೂ ಒಂದು ವರ್ಷ ಕೊಟ್ಟು ನೋಡಿ ಕ್ಯಾಪ್ಟನ್ಸಿನ. ಅವ್ರ ಕ್ಯಾಪ್ಟನ್ಸಿಲ್ಲ ನೀವು ಟ್ರೋಫಿ ಎಲ್ಲ ಗೆದ್ದಿರೋದು. ನೀವು ದಡ್ತನ ಮುಟ್ಟಾಳ್ತನ ಏನೋ ಅಂತ ಅರ್ಥ ಆಗ್ತಿಲ್ಲ ನನಗೆ ಅಂತ ಹೇಳಿದರೆ. ಬಟ್ ರೋಹಿತ್ ಶರ್ಮಾ ಇದಕ್ಕೆ ನನ್ನ ಪ್ರಕಾರ ಅಗ್ರಿ ಮಾಡೋದಿಲ್ಲ, ಕ್ಯಾಪ್ಟನ್ಸಿನ ಸ್ವೀಕಾರ ಮಾಡೋದಿಲ್ಲ. ಅವ್ರು ಕೊಡ್ತೀನಿ ಅಂದ್ರೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಆಸ್ ಎ ಪ್ಲೇಯರ್ ಆಗಿ ಆಡ್ತಾರೆ ಅಷ್ಟೇ. ನನ್ನ ಪ್ರಕಾರ ಅವ್ರು ಕೊಡ್ತು ಅಂತಂದರೆ ಸೂರ್ಯಕುಮಾರ್ ಯಾದವ್ ಕೊಡ್ಬೇಕು, ಇಲ್ಲ ತಿಲಕ್ ವರ್ಮಾಗೆ ಕೊಡಬೇಕು. ನನ್ನ ಪ್ರಕಾರ ತಿಲಕ್ ವರ್ಮಾಗೆ ಕೊಡುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಅಪ್ಡೇಟ್ ಇವಾಗ ಬಹಳ ವಿಶೇಷವಾಗಿ ಫೋಕಸ್ ಇಟ್ಕೊಂಡಿದ್ರಂತೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಗಳಿಂದ ಬರ್ತಿರುವಂಥ ಅಪ್ಡೇಟು BCCI ಇದು. ಇಂಡಿಯನ್ ಟೀಮ್ನ ಕ್ರಿಕೆಟರ್ಸ್ಗಳಿಗೆ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಅನ್ನೋದು UK ಟೂರ್ ಆದ ನಂತರ ಇವ್ರಿಗೆ ಕಳಪೆ ಅಂತ ಗೊತ್ತಾಗಿದ್ದಂತೆ. ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವೈಸ್ ಮಾಡಬೇಕು ಅಂತ ಇವ್ರು ಅನ್ಕೊಂತಿದ್ರಂತೆ. ದ ಬೋರ್ಡ್ ಇಸ್ ಸೆಟ್ ಟು ರಿಪ್ಲೇಸ್ ಕಸ್ಟಮೈಸ್ ಫಿಟ್ನೆಸ್ ಪ್ಯಾರಾಮೀಟರ್ಸ್ ವಿತ್ ಸ್ಟ್ಯಾಂಡರ್ಡ್ ಬ್ರಾಂಕೋ ಆ್ಯಂಡ್ 2K ಟೆಸ್ಟ್ ಬೆಂಚ್ ಮಾರ್ಕ್ಸ್ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಸೊ ಏನೋ ಬೆಂಚ್ ಮಾರ್ಕ್ಸ್ ಬೇರೆ ಏನೋ ಸೆಟ್ ಮಾಡಿದ್ರಂತೆ. ಆ್ಯಂಡ್ ಸ್ವಲ್ಪ ಫಿಟ್ನೆಸ್ ಕಡೆ ಜಾಸ್ತಿ ಫೋಕಸ್ಡ್ ಆಗಿ, ಆಬ್ವಿಯಸ್ಲಿ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಅಷ್ಟರ ಮಟ್ಟಿಗೆ ಇಲ್ಲ ಇವಾಗ. ವಿರಾಟ್ ಕೊಹ್ಲಿ ಅವರ ಪೀರಿಯಡಲ್ಲಿ ಇದ್ದಿದ್ಕು, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಪೀರಿಯಡ್ ರವಿ ಶಾಸ್ತ್ರಿ ಇದ್ದಂಥ ಟೈಮಲ್ಲಿ ಇದ್ದಿದ್ಕು ಇವಾಗಿರೋದಕ್ಕೂ ಹೌದು ಫಾಲೋ ಅಪ್ ಆಗ್ತದೆ. ಕೆಲವು ಕ್ರಿಕೆಟರ್ಸ್ ಎಲ್ಲ ನೋಡಿ, ಶುಭ್ಮನ್ ಗಿಲ್ ತಗೊಳ್ಳಿ. ಸೊ ಇಂಥ ಕ್ರಿಕೆಟರ್ಸ್ ಎಲ್ಲ ಸುಪ್ರೀಮ್ಲಿ ಫಿಟ್ ಆಗಿದ್ದಾರೆ. ಸೊ ಸಾಕಷ್ಟು ಪ್ಲೇಯರ್ಸ್ಗಳು ಒಂಥರ ಹರೆ ಬೋಡೆಗಳ ಥರ ಆಡ್ತಾ ಇದ್ದಾರೆ. ಸ್ವಲ್ಪ ಜನ ಕಾಲಲ್ಲೂ ಕೂಡ ತಡೆಯೋಕ್ಕಾಗಲ್ಲ ಬಾಲ್ನ, ಆ ಥರ ಆಡ್ತಾ ಇದ್ದಾರೆ. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಇಂಪ್ರೂವೈಸ್ ಆಗಿಲ್ಲ ಇಂಡಿಯನ್ ಕ್ರಿಕೆಟ್ದು. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಯಾವಾಗ ಇಂಪ್ರೂವೈಸ್ ಆಗುತ್ತೆ ಅಂದರೆ ಬಾಡಿ ಪರ್ಫೆಕ್ಟ್ಲಿ ಫಿಟ್ ಇತ್ತು ಅಂದಾಗ ಆಟೋಮೆಟಿಕ್ ಆಗಿ ಅದು ಹೋಗು ಗುರು, ಏನು ಬಾಲ್ನ ಹಿಡಿ ಗುರು ಅನ್ನೋ ಥರ ಹೇಳುತ್ತೆ. ಇಲ್ಲ ಅಂತಂದರೆ ಲತಾರ್ಜಿಕಾಗಿ ಶಿವಮ್ ದುಬೆ ಥರ ಬಾಲ್ ಪಕ್ತಾ ಹೋಗ್ತಿರೋ ಕಾಲು ಬಿಡಲ್ಲ, ಹಂಗೆ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಬಿಟ್ಬಿಡು ಹೋಗ್ಲಿ, ಫಾರ್ ತಾನೇ ನೋಡ್ಕೊತೀನಿ ಬ್ಯಾಟಿಂಗಲ್ಲಿ ಅಂತಾರೆ, ತಾರ್ಜಿಕಾಗಿರ್ತಾರೆ. ಸೊ ಸ್ವಲ್ಪ ಏನೋ ಪ್ಯಾರಾಮೀಟರ್ ಬಗ್ಗೆ ಮಾತಾಡ್ತಿದ್ದಾರೆ. ಆ್ಯಂಡ್ ಬೆಂಚ್ ಮಾರ್ಕ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಏನಾದ್ರು ಸೀರಿಯಸ್ ಆಗಿ ತೊಗೊಂಡ್ಬರ್ತಾರ, ಸಿವಿಯರ್ ಆಗಿ ಇಲ್ಲ ಅವರು ಈ ಥರ ಫಿಟ್ನೆಸ್ ಇರಲೇಬೇಕು ಇಂಡಿಯನ್ ಕ್ರಿಕೆಟರ್ಸ್ಗೆ ಅಂತ. ಕಾದ್ ನೋಡೋಣ ಗೋಯಿಂಗ್ ಫಾರ್ವರ್ಡ್ ಅದೇನು ಮಾಡ್ತಾರೆ, ದಬ್ಬಾಗ್ತಾರೆ ಅಂತ BCCI. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟ ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಸ್ವಲ್ಪ ಏನಾದ್ರು ಒಂದೇ ಲೈಕ್ ಮಾಡಿ.